ಮುಂಬರುವ ವಿಧಾನಸಭೆ ಅಧಿವೇಶನದಲ್ಲಿ ಯಾವ ಯಾವ ವಿಷಯಗಳ ಬಗ್ಗೆ ಹೆಚ್ಚು ಅವರು ಗಮನ ಕೊಡಬೇಕು ಮಂತ್ರಿಗಳಾಗಿರ್ತಕ್ಕಂಥವ್ರು ಇಲ್ಲ ಕರ್ನಾಟಕ ಸರ್ಕಾರ, ಮತ್ತು ಯಾವ ಯಾವ ವಿಷಯಗಳಿಗೆ ಅವರು ಹೆಚ್ಚೆಚ್ಚು ಗಮನ ಕೊಡಬೇಕು ಕಾರ್ಯನ ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ನಿಮ್ಮ ಸಲಹೆ ಏನಾದರೂ ಹೇಳೋದಾದ್ರೆ? ಅವರು ಹೆಚ್ಚಾಗಿ ಈ ಜಾತೀಯತೆ ಮತ್ತು ಮೂಢನಂಬಿಕೆಯನ್ನ ದೂರ ಮಾಡುವಂಥದ್ದಾಗಬೇಕು. ಫಸ್ಟ್ ಅದ್ರ ಬಗ್ಗೆ ಅದು ಏಕದಮ್ ಹೋಗಲ್ಲ, ಸಾವಿರಾರು ವರ್ಷಗಳಿಂದ ಬಂದಿರುವಂಥದ್ದು. ಎಲ್ಲದಕ್ಕೂ ಇದು ಏನು ಈ ವಿನಾಶಕ ಕಾರ್ಯಗಳಿಗೆ ಯಾವ್ದು ಮೂಲ ಅನ್ನೋದು ಮೊದಲು ಹುಡುಕ್ಬೇಕು. ಈಗ ಒಬ್ಬ ಕಳ್ಳತನ ಮಾಡ್ತಾನೆ, ಚೆನ್ನಾಗಿ ಹೊಡೆದು ಜೈಲಿಗೆ ಹಾಕೋದಲ್ಲ, ಅವನ್ ಯಾಕಾಗಿ ಮಾಡ್ದ, ಅವನ್ ಬಡತನ ನಿವಾರಣೆ ಮಾಡಿದ್ರೆ ಸರಿ ಹೋಗ್ಬೋದಾ? ನಕ್ಸಲೈಟ್, ಈಗ ನಕ್ಸಲೈಟ್ಗಳು ಯಾಕೆ ಆಗ್ತಾರೆ? ನೀವ್ ಏನಾದ್ರು ಹೇಳ್ತೀರಿ ಹೇಳಿ ಸಾಕಾಗಿ ನಿಮ್ ಮಾತೆ ಯಾರು ಕೇಳದೆ ಇದ್ದಾಗ ಆವತ್ತಿನ ದಿವಸ ನೀವು ನಕ್ಸಲೈಟ್ ಆಗ್ತೀರಾ. ಆ ರೀತಿಯಾಗಿ ಇವತ್ತು ಏನಾಗಿದೆ, ಒಬ್ಬ ಬಡವ ಹೆಚ್ಚೆಚ್ಚು ಯಾಕೆ ಬಡವ ಆಗ್ತಾನಂದ್ರೆ ಅವನಿಗೆ ರೈತ, ಆ ರೈತನಿಗೆ ಏನ್ ಬೇಕು ಅದನ್ನ ಶಿಸ್ತಾಗಿ ಕೊಡೋದು. ರೈತನೂ ಅಷ್ಟೇ ನಿಯತ್ತಾಗಿ ಅಲ್ಲಿ ತಗೋಬೇಕಾಗ್ತದೆ, ಅವನು ನಿಯತ್ತಾಗಿ ಮಾಡಬೇಕು. ಅದೇ ರೀತಿ ಸರ್ಕಾರಿ ಅಧಿಕಾರಿಗಳು ಒಬ್ಬೊಬ್ಬರ ಮನೇಲಿ ಇಷ್ಟು ಕೋಟಿ ಸಿಕ್ತು, ಬಚ್ಚಲ್ ಮನೇಲಿ ತುಂಬಿದ್ರು, ಅಲ್ಲೆಲ್ಲೋ ತುಂಬಿದ್ರು, ಬೆಡ್ರೂಮ್ ನಲ್ಲಿ ಇತ್ತು ಅಂತೆಲ್ಲ ಹೇಳ್ತಾರಲ್ಲ. ಇದಕ್ಕಿನ್ನ ಅಸಹ್ಯವಾದದ್ದು ಯಾವುದೂ ಇಲ್ಲ. ಯಾವ ಸರ್ಕಾರನೂ ಉದ್ಧಾರ ಆಗಲ್ಲ. ಹೀಗಾದ್ರೆ ಯಾರೋ ಪಾಪ ಒಳ್ಳೆ ತಂತನ್ ತುಂಬ್ತಿರ್ತಾರ ಒಂದ್ ಮಡಕೆಯಲ್ಲಿ, ನೀವು ಕೆಳಗಡೆ ತೂತ್ಕೊರೋದು ಒಬ್ಬ ಅದನ್ನ ತಗೊಳ್ತಾ ಇದ್ರೆ ನೀವು ಏನ್ ಮಾಡ್ತೀರಾ? ದೇವಸ್ಥಾನಗಳು ಹುಂಡಿಗಳಲ್ಲಿ ಕಳ್ತನ ಆಗ್ತಿದೆ, ಅದು ಯಾಕದನ್ನ ಮುಚ್ಚಲ್ಲ ಇವರು? ನೋಡಿ, ಎಷ್ಟೆಷ್ಟು ಕೋಟಿ ಹಗರಣ ಆಗ್ತಾ ಇದೆ. ಅದೇನು ವಜ್ರ ತಗೊಂಡ್ರು ತಗೊಂಡ್ರು ಮತ್ತೆ ಹೋಗಿ ಅದರಲ್ಲಿ ಹಾಕುವಂಥದ್ದು. ಈ ಮೂಢನಂಬಿಕೆಯಿಂದ ದೇಶದಲ್ಲಿ ಅಸಮಾನತೆ ಹೆಚ್ಚುತ್ತಾ ಇದೆ. ರೈತರು, ಮಹಿಳೆಯರು ಅವರೆಲ್ಲರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಬದುಕುವಂಥದ್ದು. ಯಾರಿಗೂ ಭಿಕ್ಷೆ ಬೇಕಾಗಿಲ್ಲ, ಅವ್ರು ದುಡಿದ್ರು. ಈಗ ಒಬ್ಬ ಇವರು ನಮ್ಮ ದೊರೆಸ್ವಾಮಿ ಅವರು ಇದ್ದಾಗ ನಾವೊಂದು ಮಾಡ್ತಾ ಇದ್ವಿ, ಏನಂದ್ರೆ ಒಬ್ಬ ಮನುಷ್ಯನಿಗೆ ಅಟ್ಲೀಸ್ಟ್ ಕೊನೆ ಪಕ್ಷ 2 ಎಕರೆ ಜಮೀನು, 2 ಎಕರೆ ಜಮೀನು ಕೊಟ್ಟು ಅವ್ರಿಗೆ ಇದು ಮಾಡಿ ಒಂದು ಮನೆ ವಾಸಕ್ಕೆ. ಆ ಜಮೀನಲ್ಲಿ ಅವನು ಬಿತ್ತಿ ಬೆಳಿಬೇಕು ಆ ರೀತಿಯಾಗಿ. ಮತ್ತೆ ಒಬ್ಬ ಕಾರ್ಮಿಕನಿಗೆ ಯಾವ ಸೌಲಭ್ಯಗಳು ಬೇಕು, ಅವನು ಚೆನ್ನಾಗಿ ಮಾಡ್ತಾನ, ಅದನ್ನ ನೋಡ್ಕೊಳ್ಳುವಂತಾನು ಪ್ರಾಮಾಣಿಕ ಆಗ್ಬೇಕು. ಈ ದೇಶದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಯಾಕೆ ನಾವು ಉದ್ಧಾರ ಆಗಲ್ಲ ಅಂದ್ರೆ, 4 ಜನ ಪ್ರಾಮಾಣಿಕರಿದ್ರು 8 ಜನ ಅಪ್ರಾಮಾಣಿಕರಿದ್ರೆ ಅದನ್ನ ಸರಿಪಡ್ಸಕ್ ಆಗ್ತಿರಲ್ಲ. ಕಿತ್ತೂರು ಚೆನ್ನಮ್ಮ ಹಾಳಾಗಿದ್ದು ಯಾರೋ ಮೋಸ ಮಾಡ್ದಾಗ ತಾನೆ. ಹಾಗೆ ದೇಶದಲ್ಲಿ ಇವತ್ತು ಇವರು ಅದನ್ನ ಗಮನಿಸ್ಬೇಕು. ಮೊದಲು ಏನ್ ಗಮನಿಸ್ಬೇಕಂದ್ರೆ, ಎಲ್ಲ ಕಡೆ ಶಿಸ್ತು, ಮತ್ತೆ ಭ್ರಷ್ಟಾಚಾರ ನಿರ್ಮೂಲನೆ. ಈ ಕುಡಿತದಿಂದ ಎಷ್ಟು ಹುಡುಗರು ಹಾಳಾಗ್ತಾ ಇದ್ದಾರೆ ಈಗ. ಮತ್ತೆ ಇದು ಸರಿಯಾದ ಒಂದು ಶಿಕ್ಷೆ ಇಲ್ಲ, ಏನ್ ತಪ್ಪು ಮಾಡ್ತಾರೋ ಆ ಶಿಕ್ಷೆ ಇಲ್ಲ. ಆಮೇಲೆ ಆ ಶಿಕ್ಷಣ ಪಡಿತಾರಲ್ಲ, ಆ ಶಿಕ್ಷಣವನ್ನ ಅವ್ರು ಬಳಕೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ನಿರುದ್ಯೋಗದಿಂದ. ಅದು ನಿರುದ್ಯೋಗ ಯಾಕಾಗತ್ತೆ ಅನ್ನೋದು ವೈಜ್ಞಾನಿಕ ಕಾರಣಗಳು ಗೊತ್ತಿಲ್ಲ ಕೆಲವರಿಗೆ. ಏನೋ ಓದ್ತಾರೆ, ಯಾವುದೋ ಒಂದು ಹಿಡಿತಾರೆ, ಅದರಲ್ಲಿ ಅವ್ರಿಗೆ ಯಾವ ಪ್ರತಿಭೆ ಇರಲ್ಲ, ಅದರಲ್ಲಿ ಇಂಟ್ರೆಸ್ಟ್ ಇರಲ್ಲ, ಆದ್ರೆ ಅನಿವಾರ್ಯವಾಗಿ ಸೇರ್ಕೊಳ್ತಾರೆ ದುಡಿಯೋಕ್ಕೆ. ಅದಕ್ಕೆ ಹೀಗೆಲ್ಲ ಇರೋದ್ರಿಂದ ಸರ್ಕಾರಗಳು ಮೂಲಭೂತ ಸೌಕರ್ಯವನ್ನ ಕೊಟ್ಟು ನೀವು ಸರಿಯಾಗಿ ದುಡಿರಿ ಪ್ರತಿಯೊಬ್ರು ಅನ್ನೋದು. ಲಂಚವನ್ನ ಸಕ್ಕತ್ ಒಂದು ಪೈಸೆ ಯಾರು ಲಂಚ ತಗೊಳ್ಳಾರ್ದೆ, ಮತ್ತೆ ಇವ್ರು ಎಲೆಕ್ಷನ್ ನಲ್ಲೂ ಕೂಡ ಲಂಚ ಕೊಡ್ಲಾರ್ದೆ ಗೆದ್ದು ಬಂದಾಗ ಆಗ ದೇಶ ಉದ್ಧಾರ ಆಗುತ್ತೆ. ಅದನ್ನ ಮನಸ್ಸಿನಲ್ಲಿ ಇಟ್ಕೋಬೇಕು. ಅದೇ ನಮ್ಮ ಶತ್ರು ಯಾವ್ದಪ್ಪ, ಭ್ರಷ್ಟಾಚಾರ ಮಾಡೋಷ್ಟು ಮಾಡ್ಬಿಡೋದು, ಹೋಗಿ ದೇವಸ್ಥಾನಗಳಿಗೆ ಪೂಜೆ ಮಾಡೋದು. ನೀವು ಪೂಜೆಯಿಂದ ಏನೂ ಆಗಲ್ಲ, ಅದು ನಾವು ಸೃಷ್ಟಿ ಮಾಡ್ಕೊಂಡಿದ್ದ ನಂಬಿಕೆ ಅಷ್ಟೇ. ನಾವು ಪೂಜೆ ಮಾಡ್ಲಿ ಬಿಡ್ಲಿ, ನಾವು ಮಾಡೋ ಕೆಲಸಗಳು. ಇವತ್ತು ನೋಡಿ, ಹರಿಪ್ರಸಾದ್ ಒಬ್ಬ ಯೋಗ್ಯ ಅಧ್ಯಕ್ಷ. ಎಷ್ಟರ ಮಟ್ಟಿಗೆ ಅಂದ್ರೆ ಅವರು ಏನಿದೆ ಅದನ್ನ ಕರೆಕ್ಟ್ ತಿಳ್ಕೊಂಡಿದ್ದಾರೆ. ಆ ರೀತಿಯಲ್ಲಿ ಕೆಲಸ ಮಾಡುವಂಥವ್ರು ಇವತ್ತು ಪಾರ್ಟಿಲಿ ಬೇಕು, ಹಾಗೇನೆ ಸರ್ಕಾರದಲ್ಲೂ ಬೇಕು. ಈಗ ಸಿದ್ದರಾಮಯ್ಯರು ಅದೇ ರೀತಿ ಆಲೋಚನೆ ಮಾಡ್ತಾ ಇದ್ರು. ಹಾಗೆ ಇವರು ಪರವಾಗಿಲ್ಲ, ಯಾರು ನಮ್ಮ DK ಶಿವಕುಮಾರ್ ಅವರು ಇವರನ್ನು ಕೇಳ್ತಾರೆ. ಒಂದು ಸಲಹೆ ಕೇಳೋದು ಒಳ್ಳೇದು. ಯಾವಾಗ್ಲೂ ಮಂಥನ ಅನ್ನೋದು ಬಹಳ ಮುಖ್ಯ. ಕೇಳಿ ಮಾಡ್ತಾರೆ, ಆದ್ರೆ ಯಾವುದೋ ಒಂದು ವಿಷಯದಲ್ಲಿ ತಪ್ಪಾಗ್ತಾ ಇರತ್ತೆ, ಅದನ್ನ ತಿದ್ಕೋಬೇಕಾಗ್ತದೆ. ತಿದ್ಕೊಂಡಾಗ ಒಳ್ಳೆಯ ಕೆಲಸ ಮಾಡೋದಕ್ಕೆ ಸಾಧ್ಯ ಇದೆ. ಎಲ್ಲ ಬಗೆಹರಿಸ್ಬಿಡಕ್ಕಾಗಲ್ಲ. ಈ ದೇಶನೇ ಮೂಢರ ದೇಶ ಇದೆ. ದುಷ್ಟರು, ಒಳ್ಳೆಯವರು, ಕೆಟ್ಟದು, ಸ್ವಾಮಿಗಳ ಹೆಸರಿನಲ್ಲಿ ಮೋಸ ಮಾಡ್ತಾರೆ. ಎಲ್ಲದನ್ನು ನಾವು ತೆಗೆದುಹಾಕಕ್ಕೆ ಸಾಧ್ಯ ಇಲ್ಲ. ಅವು ಇರಲೇಬೇಕು. ಅವು ಗಲೀಜುಗಳು ಎಲ್ಲಂದ್ರಲ್ಲಿ ಹಡಿಬಾರ್ದಷ್ಟೇ, ಒಂದ್ ಕಡೆ ಎಲ್ಲೋ ಇರಬೇಕಾಗ್ತದೆ. ಆ ರೀತಿಯಾಗಿ ಈ ಸರ್ಕಾರ ನಡ್ಕೋಬೇಕಾಗ್ತದೆ. ನಿಜವಾಗ್ಲೂ ಕರ್ನಾಟಕ ರಾಜಕೀಯದಲ್ಲಿ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಮತ್ತು ಹಿಂದುಳಿದವರಿಗೆ ರಾಜಕೀಯದ ಮತ್ತು ಮಹಿಳೆಯರಿಗೂ ಸೇರಿಸಿ ರಾಜಕೀಯ ಪ್ರಾತಿನಿಧ್ಯ ನಿಜವಾಗ್ಲೂ ಸಿಕ್ಕಿದ್ಯಾ? ಇಲ್ಲ ಸಿಗ್ಬೇಕು ಅಂದ್ರೆ ಯಾವ ರೀತಿ ಸಿಗ್ಬೋದು ಅಂತ? ಇಲ್ಲ, ಸಿಕ್ಕಿಲ್ಲ. ಈಗ ಮೀಸಲಾತಿ ಒಂದೇ ದಾರಿ.
ಯಾಕೆಂದ್ರೆ ಈಗ ಇರೋ ಮೀಸಲಾತಿ ಇದೆಯಲ್ಲ, ಅದು ಅವ್ರಿಗೆ ಅನ್ಯಾಯ ಆಗಿರೋರಿಗೆ ನ್ಯಾಯ ಸಿಗೋದಿಲ್ಲ, ಅದು ಸಿಗಬೇಕು, ಅವ್ರಿಗೆ ಅಪಮಾನ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಮೀಸಲಾತಿ ಬಂದಿರೋದು. ಅದೇ ರೀತಿಯಲ್ಲಿ ಈಗ ಮಹಿಳೆಗೂ ಅಪಮಾನ ಆಗ್ತಾ ಇದೆ. ಆದರೆ ಒಂದೇನಂದ್ರೆ, ಮಹಿಳೆ ಬರಲಿ ಪುರುಷ ಬರಲಿ, ಅಲ್ಲಿ ಭ್ರಷ್ಟಾಚಾರ ಇದ್ರೆ ಎಲ್ಲರೂ ಮಾಡ್ತಾರಂತ. ಅವರು ಮಾಡ್ತಾರೆ, ಇವ್ರು ಮಾಡ್ತಾರೆ, ಹೆಣ್ಣಾದ್ರೇನು ಗಂಡಾದ್ರೇನು ಮೋಸ ಮಾಡೋಕ್ಕೆ ಅನ್ನೋ ಥರ ಆದರೆ ತಪ್ಪದು. ಆದ್ರಿಂದಲೇ ಮಹಿಳೆಯರಿಗೆ ಕೊಟ್ಟು ಅವರಿಗೂ ಟ್ರೈನಿಂಗ್ ಕೊಡಬೇಕು. ಮತ್ತು ಈ ವಿದ್ಯಾರ್ಥಿಗಳಿಗೆ ಅಂದ್ವಲ್ಲ, ವಿದ್ಯಾರ್ಥಿಗಳಿಗೆ ಶಿಕ್ಷಣ, ಒಂದು ಒಳ್ಳೆಯ ಶಿಕ್ಷಣ, ಅದ್ರ ಜೊತೆಗೆ ರಾಜಕೀಯ ಶಿಕ್ಷಣನೂ ಬೇಕು. ನನ್ನ ದೇಶದಲ್ಲಿ ಏನು ನಡೀತಾ ಇದೆ, ನಾವು ಯಾವ ರೀತಿಯಿಂದ ಬದುಕ್ತಾ ಇದ್ದೀವಿ, ನಮ್ಮ ವಿಧಾನ ಏನಿದೆ, ಮನುವಾದ ಇದೆಯಾ ಅಥವಾ ಅಂಬೇಡ್ಕರ್ ವಾದ ಇದೆಯಾ ಅಥವಾ ಸಂವಿಧಾನ ಇದೆಯಾ, ಅಥವಾ ನಾವು ಹೇಗೆ ನಾವು ಹೋದರೆ ನಮಗೆ ಬೆಳಕು ಕಾಣಿಸುತ್ತೆ, ನಿಜವಾದ ಬೆಳಕು ಅನ್ನೋದನ್ನ ವಿದ್ಯಾರ್ಥಿಗಳು ತಿಳ್ಕೊಳ್ಳುವಂಥ ಶಿಕ್ಷಣ ಬೇಕು. ನಾನು ಒಬ್ಬ ಗ್ರಾಮೀಣದಿಂದ ಬಂದಿರತಕ್ಕಂಥ, ನಾನು ನೋಡಿರ್ಬೇಕಾದ್ರೆ ಇದು ಗ್ರಾಮ ಪಂಚಾಯತಿಗಳಲ್ಲ ಸರ್, ಹೆಸರಿಗೆ ಮಾತ್ರ ಅವರ ಹೆಂಡತಿಯವರು ಸ್ಪರ್ಧೆಯನ್ನ ಮಾಡ್ತಾರೆ, ಗೆದ್ದಾದ್ಮೇಲೆ ಎಲ್ಲ ಅಧಿಕಾರನ ತಮ್ಮ ಗಂಡಂದಿರು ಚಲಾಯಿಸ್ತಾರೆ ಮ್ಯಾಮ್. ಇದ್ರ ಬಗ್ಗೆ ಹೇಳೋದಾದ್ರೆ, ಆಗ ಮಹಿಳೆಯರಿಗೆ ಯಾವ ರೀತಿ ಟ್ರೈನಿಂಗ್ ಕೊಡ್ಬೋದು, ಮತ್ತು ಇಷ್ಟು ಇವಾಗ ನಾವು ಒಂದು MBBS ಮಾಡ್ಬೇಕು, ಒಬ್ಬ ಡಾಕ್ಟರ್ ಮಾಡ್ಬೇಕಂದ್ರೆ MBBS ಮಾಡಿರ್ಬೇಕು, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೇಕು ಅಂದ್ರೆ ಮಿನಿಮಮ್ PUC ಮಾಡಿರ್ಬೇಕು ಮ್ಯಾಮ್, ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕು ಅಂದ್ರೆ ಡಿಗ್ರಿ ಮಾಡಿರ್ಬೇಕು. ಅದೇ ತರಹ ರಾಜಕೀಯದಲ್ಲೂ ಈ ತರ ಏನಾದ್ರು ಕ್ವಾಲಿಫಿಕೇಶನ್ ಅನ್ನ ತರಬಹುದಾ ಮ್ಯಾಮ್? ತರೋದಾದ್ರೆ ಯಾವ ರೀತಿ ತರಬಹುದು ಅಂತಕ್ಕಂಥದ್ದು. ಇದು ಈ ಆಲೋಚನೆ ಮೊದಲೇ ಇತ್ತು. ಯಾಕೆ ಇದನ್ನ ಬಿಟ್ವಿ ಅಂದ್ರೆ, ನಾನು ನಜೀರ್ ಸಾಹೇಬ್ ಅವರು ಗ್ರಾಮ ಪಂಚಾಯಿತಿ ಇದು ಎಲ್ಲ ಕಡೆನೂ ಆಗಬೇಕು, ಹಳ್ಳಿಗೂ ಮುಟ್ಟಬೇಕು ಅಂತ ತಂದ್ರಲ್ಲ ಗ್ರಾಮ ಪಂಚಾಯಿತಿಗಳು. ಆಗ ವಿಚಾರ ಮಾಡಿದ್ವಿ, ಒಂದ್ ವೇಳೆ ವಿದ್ಯಾವಂತರು ಇಷ್ಟು ವಿದ್ಯೆ ಕಲ್ತಿರ್ಬೇಕು ಅನ್ನೋದಾದ್ರೆ ಅವಿದ್ಯಾವಂತರು ಯಾವತ್ತೂ ಮೊಬ್ನಲ್ಲೇ ಉಳ್ಕೊಂಡ್ಬಿಡ್ತಾರೆ. ಆ ಕಾರಣದಿಂದ ಏನ್ ಮಾಡಿದ್ವಿ, ಅವಿದ್ಯಾವಂತರಾದ್ರೂ ಸರಿ ಅವರಿಗೆ ರಾಜಕೀಯದಲ್ಲಿ ಬರುವಂತ ಅವಕಾಶ ಸಿಗಬೇಕು. ಅಂದ್ರೆ ರಾಜಕೀಯ ಎಲ್ಲ ಕಡೆನೂ ಎಲ್ಲ ಜನಗಳಿಗೂ ಮುಟ್ಟಬೇಕು. ಅವ್ರವ್ರ ಗ್ರಾಮದ ವಿಷಯವನ್ನ ಅವರೇ ಅರ್ಥ ಮಾಡ್ಕೊಂಡು ಅವರು ಏನ್ ಬೇಕೋ ತಾವು ತಗೋಬೇಕು. ಆ ದೃಷ್ಟಿಯಿಂದ ಮಾಡಿದ್ದು. ಅದೇನಾಗಿದೆ ಈಗ, ಅದು ಲಂಚಕ್ಕೆ ದಾರಿ ಆಗ್ಬಿಟ್ಟಿದೆ. ಅಥವಾ ತಮಗೇನು ಇನ್ನು ತಿಳ್ಕೊಳಕ್ಕೆ ಹೋಗ್ತಾ ಇಲ್ಲ. ಅವ್ರು ಟ್ರೈನಿಂಗ್ ಕೊಡೋದು ಏನು ಟ್ರೈನಿಂಗ್ ಕೊಡ್ತಾರೋ ಏನೋ ನನಗಂತೂ ಗೊತ್ತಿಲ್ಲ. ಅವರಿಗೆ ಯಾವ ವಿಷಯ ಗೊತ್ತಿರೋದಿಲ್ಲ ಬಹಳ. ಪ್ರತಿಯೊಂದನ್ನು ಕೂಡ ಅವತ್ತು ನಾನು ಏನೋ ಒಂದು ಸಮಸ್ಯೆ ಬಂದಾಗ ಹೋಗಿದ್ದೆ, ಇಲ್ಲೇ ಬೆಂಗಳೂರಿನಲ್ಲೇ ಒಂದ್ ಕಡೆ. ಅವ್ರು ಬಂದು ಕೂತ್ಕೊಂಡ್ರು. ಅವರೇನು ಅಂತ, ನೀವು ಕಾರ್ಪೊರೇಟರ್ ಅಂತಲೇ ಮಾತಾಡಿದ್ರು ಬಹಳ ಹೊತ್ತು. ಆಮೇಲೆ ಅಲ್ಲ, ಪಂಚಾಯಿತಿ ಅಧ್ಯಕ್ಷ ಏನೋ. ಆಮೇಲೆ ಯಾರು ಹೆಸರು ಏನೋ ಬೇರೆ ಲೇಡೀಸ್ ಹೆಸರು ಹೇಳ್ದಂಗಿತ್ತು. ಅಲ್ಲ ನೀವಲ್ವಾ ಅಂದೆ. ಇಲ್ಲ ನಾನಲ್ಲ. ಅವರು ನಿಂತಿದ್ರು ಆ ಚೇರ್ ಹತ್ರ, ನಿಂತ್ಕೊಂಡಿದ್ರು ಅವರು, ಯಾರೋ ನಿಂತ್ಕೊಂಡಂಗೆ ಲೇಡಿ. ಆಮೇಲೆ ನಾನು ಹೇಳಿದೆ, ಯಾರು ಇಲ್ಲಿ ನಿಜವಾಗಿ? ನಮ್ಮನೆಯರೇ ಮೇಡಮ್, ಇಲ್ಲಿ ಮೀಸಲಾತಿ ಬಂತಲ್ಲ, ಆಗ ನಾವು ನನ್ನ ಹೆಂಡತಿಗೆ ನಿಲ್ಸಿದ್ದೆ, ಅವರು ಗೆದ್ದು ಬಂದಿದ್ದಾರೆ, ಹೇಳಿ ನಾನು ಮಾತಾಡ್ತೀನಿ ಅಂದೆ. ಬೇಡ ನೀವು ಎದ್ದೊಳಿ ನೀವು ಅಂದೆ. ನೀವು ಹೇಳಿ ಅಲ್ಲಿಂದ, ಆ ಚೇರ್ನಲ್ಲಿ ಬಾಮ್ಮ ಕೂತ್ಕೋ, ನಿನ್ನ ಹೆಸರೇನು ಅಂತ ಕೇಳಿದೆ. ನೋಡಿ, ನೀವು ಗೆದ್ದಿರೋದು, ನಿಮ್ಮ ಮನೆಯವ್ರು ಸಹಕಾರ ಕೊಟ್ಟಿದ್ದಾರೆ, ಅವರಿಗೂ ಗೌರವ ಕೊಡಿ. ಆದರೆ ಯಾರು ಬಂದಾಗ ಅವರೆಲ್ಲ ಉತ್ತರ ಕೊಡ್ಬೇಕಾದ್ರೆ ನೀವು ಕಲ್ತ್ಕೊಳ್ಳಿ, ನೀವು ಪ್ರಯತ್ನ ಮಾಡಿ, ನಾನು ಏನು ಮಾಡ್ಬೋದು, ಜನ ಇದು ಕೇಳ್ತಾರೆ, ಇದಕ್ಕೆ ನಾನೇನು ಉತ್ತರ ಕೊಡಬೇಕು ಅಂತ ಓದ್ಕೊಂಡಿರ್ತಾನೆ ಅಂದೆ. ಓದಿದ್ದೀನಿ ಅಂದರು. ಮತ್ತು ಓದಿದ್ದೀರಾ, ಇಷ್ಟು ದೀನತೆಯಿಂದ ಹೀಗೆ ನಿಂತಿದ್ದೀರಾ, ನನಗೆ ಬಹಳ ಬೇಜಾರಾಗ್ತಾ ಇದೆ ಅಂದೆ ನಾನು. ಇದು ಉದಾಹರಣೆ ಅಂಥವು ಎಷ್ಟೋ ಆಗಿದ್ದಾವೆ. ಅದಕ್ಕೆ ಈ ಪುರುಷ ಪ್ರಧಾನವಾದಂಥ ಈ ಸಮಾಜದಲ್ಲಿ ಪುರುಷನಿಗೆ ಸಹಜವಾಗಿ ಹಮ್ಮಿರುತ್ತೆ. ಆ ಮಹಿಳೆಗೆ ಹೌದು ನನಗೆ ಭಿಕ್ಷೆ ಕೊಟ್ಟಿರೋ ಇದು ಏನೋ ಒಂದು ದೊಡ್ಡ ಮನಸ್ಸು ಮಾಡಿಕೊಟ್ಟಿದ್ದಾರೆ, ಅದಕ್ಕೆ ನಾನು ದೀನಳತೆಯಿಂದ ಇರಬೇಕು ಅಂತ ಗುಲಾಮ್ ಥರ ಇರ್ತಾರೆ. ಇನ್ನು ಕೆಲವರು ಕುಡಿದು ಪಡೆದು ನಾನು ದೊಡ್ಡೋಳು, ನನಗೆ ಬಿಟ್ರೆ ಇಲ್ಲ ಅನ್ನೋ ಥರ ಅವರು ಮಾಡ್ತಾ ಇದ್ದಾರೆ ಈಗಾಗಲೇ. ಅದು ಒಂದು ಭಯ ಇದೆ ಈಗ ನಮಗೆ. ಬಹಳ ಜನ ಏನು ಹೇಳ್ತಾ ಇದ್ದಾರೆ, ಮೊದಲಿಂದ ಚೆನ್ನಾಗಿತ್ರಿ, ಏನು ನೋಡ್ರಿ ಅಲ್ಲಿ ಪೊಲೀಸರಿಗೆ ಹೊಡೆದಿದ್ದಾಳೆ ಒಬ್ಳು, ಕುಡಿದು ಮಾಡಿ ರೋಡ್ನಲ್ಲಿ ಎಲ್ಲ ಗಲಾಟೆ ಮಾಡಿ ಟಿವಿನಲ್ಲಿ ತೋರಿಸಿದ್ರಲ್ಲ, ಆ ಥರನೂ ಮಾಡ್ತಾರೆ. ಪುರುಷ ಆಗಲಿ ಮಹಿಳೆ ಆಗಲಿ ಅಧಿಕಾರ ಬಂದರೆ ಅವ್ರು ದಾರಿ ತಪ್ಪೋ ಚಾನ್ಸಸ್ ಭಾಳ ಇರ್ತವೆ. ಅದಕ್ಕೇನೆ ನಮ್ಮನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ನಾವು ಈ ಸಂವಿಧಾನವನ್ನು ಪಾಲಿಸಬೇಕು, ಓದಬೇಕು ಅನ್ನೋದು. ಅಂತ ಒಂದು ಶಿಕ್ಷಣ ಇವತ್ತು ಬೇಕಾಗಿದೆ. ಸರ್ಕಾರ ಅದನ್ನು ಮಾಡಿದರೆ ಮಹಿಳೆಯರಿಗೆ, ದೀನ ದಲಿತರಿಗೆ, ಪ್ರತಿಯೊಬ್ಬರಿಗೂ ರಾಜಕೀಯದಲ್ಲಿ ಒಂದು ಅವಕಾಶ ಇರುತ್ತೆ. ಮತ್ತು ಅವರು ತಮ್ಮನ್ನು ತಾವು ಏನ್ ಬೇಕು ನನಗೆ ಅನ್ನೋದನ್ನ ತಿಳ್ಕೊಳ್ಳುವಷ್ಟು ಶಕ್ತಿ ಬಂದಾಗ ರಾಜಕೀಯಕ್ಕೆ ಬರಬೇಕು. ಅದಿಲ್ದಿರ ಆಗಲ್ಲ. ನಾನು ಆಗಿದ್ದೀನಿ ಅಂತ ದರ್ಪ ತೋರಿಸ್ಕೊಂಡು ಹೆಬ್ಬೆಟ್ಟಿನವರೆಲ್ಲ ಬರ್ತಿದ್ರಲ್ಲ, ಆ ಕಾಲ ಹೋಯ್ತು. ಬೇಕಾಗಿಲ್ಲ ಅದು. ನಮಗೆ ದರ್ಪ ಅಲ್ಲ ಬೇಕಾಗಿರೋದು. ರಾಜಕೀಯ ಅಂದ್ರೆ ಏನು, ನಾನು ಬಹಳ ಅದ್ದೂರಿ ಮಾಡಿ ಮನೆಯನ್ನೆಲ್ಲ ಶೃಂಗಾರ ಮಾಡ್ಕೊಂಡು ಮಂತ್ರಿ ಆದ ಕೂಡಲೇ ಏನೋ ದೊಡ್ಡ ಕೋಡ್ ಬಂತು ಅಂತ ಮಾಡ್ತಾರಲ್ಲ, ಬೇಕಾಗಿಲ್ಲ. ಅದು ಬಹಳ ಸರಳವಾಗಿರ್ಬೋದು. ಈ ನಮಗೇನು ಮಂತ್ರಿ ಬಂದಾಗ ಆ ಸಮಯಕ್ಕೆ ಸರಿಯಾಗಿ ನಮ್ಮ
ಕರ್ತವ್ಯವನ್ನು ನಿಭಾಯಿಸ್ತೀವಿ, ಮನೆಗೆ ಬರ್ತೀವಿ ಅಷ್ಟೇ. ಆಮೇಲೆ ಮತ್ತೊಬ್ಬ ಮಾಡ್ಲಿ, ದೇಶ ಹಾಳಾಗಿಲ್ಲ. ದೇಶದಲ್ಲಿ ಬಹಳ ಜನ ಇದ್ದಾರೆ ಪ್ರತಿಭಾವಂತರು, ಕೊಡಿ ಅವರಿಗೆಲ್ಲ. ಆ ಥರದಲ್ಲಿ ಯಾರಂದ್ರೆ ಅವರು ತಗೊಳ್ಳೋದು ಅಲ್ಲ, ಅದಕ್ಕೆಲ್ಲ ಇದಿದೆ. ಆದ್ರಿಂದ ಈ ಥರದಲ್ಲಿ ಚಿಂತನೆ ಮಾಡುವಾಗ ಸರ್ಕಾರ ಎಲ್ರಿಗೂ ನ್ಯಾಯ ಸಿಗೋಕ್ ಸಾಧ್ಯತೆ ಇದೆ.